ಇನ್ನು ನಾನು ಈಗಾಗಲೇ ಸುಜಾತಾ ಭಟ್ ಕೇಸನ್ನು ಹೇಳಿದೆ. ಏನದು ಕೇಸು ಅಂತ? ಈ ಕೇಸು ಅಥವಾ ಈ ದೂರು ನಿಜಾನಾ ಅಥವಾ ಕತೆ ಹೇಳ್ತಿದ್ದಾರಾ ಸುಜಾತಾ ಭಟ್? ಈ ಪ್ರಶ್ನೆ ಈಗ ಹೆಚ್ಚು ಪ್ರಸ್ತುತತೆಯನ್ನು ಪಡ್ಕೊಳ್ಳುತ್ತೆ. ಕಾರಣ ಏನು ಅಂತಂದರೆ ಒಂದಿಷ್ಟು ಬೆಳವಣಿಗೆ ಆಗಿದೆ. ಅನನ್ಯ ಭಟ್ ಬಗ್ಗೆ ದಾಖಲೆಗಳು ಇದೆ ಅಂತ ಸುಜಾತಾ ಭಟ್ ಹೇಳಿದರು. ಆದರೆ ಈವರೆಗೆ ಯಾವ ದಾಖಲೆಯನ್ನ ಕೂಡ ಸುಜಾತಾ ಭಟ್ ಒದಗಿಸಿಲ್ಲ. ನಾನು ಕಾರ್ಯಕ್ರಮದ ಆರಂಭದಲ್ಲೂ ಹೇಳಿದೆ, ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳ್ತಾರೆ. ಸಾಕ್ಷ್ಯಗಳನ್ನು ಒದಗಿಸುವಂಥ ಜವಾಬ್ದಾರಿ ಯಾರು ನ್ಯಾಯ ಕೇಳ್ತಾರೋ ಅವರದ್ದೇ ಆಗಿರುತ್ತೆ. ಈಗ ನಾನು ಒಂದು ಕೇಸ್ನಲ್ಲಿ ನ್ಯಾಯ ಕೇಳ್ತೀನಿ, ನನಗೆ ಇಂತಿಂಥ ವ್ಯಕ್ತಿ ಹೊಡೆದ್ರು ಅಂತಾದರೆ ನನಗೆ ಅವರು ಹೊಡೆದ್ರು ಅನ್ನೋದಕ್ಕೆ ಸಾಕ್ಷ್ಯ ಕೊಡಬೇಕಾಗಿರೋದು ನಾನೇ. ಇಂಥ ಜಾಗದಲ್ಲಿದ್ದೆ, ಆ ಸಂದರ್ಭದಲ್ಲಿ ಇಂಥ ವ್ಯಕ್ತಿ ಬಂದರು, ನನಗೆ ಅವಾಚ್ಯವಾಗಿ ನಿಂದಿಸಿದ್ರು, ಹೊಡೆದ್ರು, ಇದನ್ನು ನಾನು ದಾಖಲೆಗಳನ್ನು ಕೊಡಬೇಕಾಗತ್ತೆ. ಅಂದರೆ ದಾಖಲೆ ಅಂದರೆ ಸಂಪೂರ್ಣ ದಾಖಲೆ ಅಲ್ಲ, ಅಟ್ಲೀಸ್ಟ್ ನಾನು ಕೊಟ್ಟಿರುವಂಥ ದೂರಿಗೆ ಪೂರಕವಾದಂಥ ದಾಖಲೆ. ಬಟ್ ಈ ಕೇಸಲ್ಲಿ ಸುಜಾತಾ ಭಟ್ ಯಾವ ದಾಖಲೆಯನ್ನು ಕೂಡ ಇಲ್ಲಿಯವರೆಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ನೀವು ಕೇಳ್ಬೋದು, ಮೀಡಿಯಾಕ್ಕೆ ಯಾಕ್ರಿ ಕೊಡಬೇಕು ಅವ್ರ ದಾಖಲೆ? ಮೀಡಿಯಾದ ಮುಂದೆ ನ್ಯಾಯ ಕೇಳುವಾಗ ಮೀಡಿಯಾದವ್ರು ಕೇಳಿದ್ದು ಏನು ಗೌಪ್ಯ ದಾಖಲೆ ಅಲ್ಲ. ನಿಮ್ಮ ಮಗಳು ಎಲ್ಲೂ ಓದ್ತಿದ್ದಾರೆ, ಎಲ್ಲೂ ಓದ್ತಾ ಇದ್ರು, ಯಾವ ಶಾಲೆ, ಇಂಥ ದಾಖಲೆಗಳನ್ನು ಅದನ್ನು ಕೂಡ ನಾನು ಕೊಡೋದಿಲ್ಲ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಇದು ಅನುಮಾನ ಕಾರಣ ಆಗ್ತಾ ಇದೆ. ಅನನ್ಯ ಭಟ್ MBBS ಓದಿದ್ರು ಮಣಿಪಾಲದ KMC ಕಾಲೇಜಿನಲ್ಲಿ. ಇದು ಸುಜಾತಾ ಭಟ್ ಹೇಳ್ತಾ ಇರೋದು. MBBS ಡೈರೆಕ್ಟ್ ಹೋಗಿ MBBSಗೆ ಸೇರೋದಕ್ಕಾಗಲ್ಲ, ಅದು LKG ಅಲ್ಲ, ಅದಕ್ಕಿಂತ ಮೊದಲು ಶಿಕ್ಷಣವನ್ನು ಪಡೆದಿರಬೇಕು, ಬೇರೆ ಬೇರೆ ಶಿಕ್ಷಣ PUC ವರೆಗೆ. ಅನನ್ಯ ಭಟ್ MBBSಗೂ ಮೊದಲು ಶಿಕ್ಷಣ ಪಡೆದಿದ್ದು ಎಲ್ಲಿ, ಯಾವ ಶಾಲೆಯಲ್ಲಿ, ಯಾವ ಕಾಲೇಜಿನಲ್ಲಿ? ಉತ್ತರ ಸಿಕ್ಕಿಲ್ಲ. ಸುಜಾತಾ ಭಟ್ ಅವರನ್ನ ಕೇಳಿದರೆ ಉತ್ತರ ಕೊಡ್ತಿಲ್ಲ. ಯಾವ ಶೈಕ್ಷಣಿಕ ದಾಖಲೆಗಳೂ ಇಲ್ಲ. 10th ಮಾರ್ಕ್ ಕಾರ್ಡ್ ಇದೆಯಾ? ಇಲ್ಲ. 7th ಮಾರ್ಕ್ ಕಾರ್ಡ್ ಇದೆಯಾ? ನಾನು 7th ಮಾರ್ಕ್ ಕಾರ್ಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಅವಧಿ ಆಗ ಪಬ್ಲಿಕ್ ಎಕ್ಸಾಮಿನೇಷನ್ ನಡೀತಾ ಇತ್ತು 7th ಆ ಏನಾದರೂ ಸರ್ಟಿಫಿಕೇಟ್ ಇದೆಯಾ ಅಥವಾ ಮಾರ್ಕ್ಸ್ ಕಾರ್ಡ್ ಇದೆಯಾ? ಇಲ್ಲ. ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇದೆಯಾ? ಇಲ್ಲ. ಏನಾದರೂ ಒಂದು ದಾಖಲೆ ಇರಬೇಕಲ್ಲ, ಅದು ಯಾವುದೂ ಇಲ್ಲ. ಯಾವುದನ್ನೂ ಇಲ್ಲಿವರೆಗೆ ಕೊಟ್ಟಿಲ್ಲ. ನಮಗಲ್ಲ, SITಗೂ ಕೊಟ್ಟಿಲ್ಲ. ಅಲ್ಲಿ ನಮಗೆ ಕೊಡಬೇಕು ಅಂತಿಲ್ಲ. ಅಟ್ಲೀಸ್ಟ್ ನಿನ್ನೆ ಅವರನ್ನು ಸುದೀರ್ಘವಾಗಿ ಇಂಟರ್ವ್ಯೂ ಮಾಡಿದ್ರು, ಎಲ್ಲೂ ತೋರಿಸಲಿಲ್ಲ ಅವರು. ಇನ್ನು ಮಣಿಪಾಲದ KMCಯಲ್ಲಿ MBBS ಓದ್ತಾ ಇದ್ರು ಅನನ್ಯ ಭಟ್ ಅಂತ ಸುಜಾತಾ ಹೇಳಿದ್ದಾರೆ, ಸುಜಾತಾ ಭಟ್. ಬಟ್ ನಾವು ಮಣಿಪಾಲದ ಪ್ರತಿಷ್ಠಿತ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ KMC ಅಲ್ಲಿನ 2002-3 ಅಡ್ಮಿಷನ್ ದಾಖಲೆಗಳನ್ನು ಹುಡುಕಿದ್ರೆ ಅಲ್ಲಿ ಅನನ್ಯ ಭಟ್ ಅನ್ನುವಂಥ ಯಾವ ವಿದ್ಯಾರ್ಥಿನಿಯೂ ಇರಲಿಲ್ಲ. ಇವರು ಒಂದು ಮಾತನ್ನು ಹೇಳಿದರು, ನನ್ನ ಡಾಕ್ಯುಮೆಂಟ್ಗಳೆಲ್ಲ ನನ್ನ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಯಿತು. ಮಣಿಪಾಲದ ಕಾಲೇಜಿಗೇನು ಬೆಂಕಿ ಬಿದ್ದು ಸುಟ್ಟು ಹೋಗಿಲ್ವಲ್ಲ, ಉಳಿದವರ ದಾಖಲೆಗಳಿದ್ದಾವೆ, ಇವ್ರದಿಲ್ಲ. ಇನ್ನೊಂದಿದೆ, ನಿನ್ನೆ ಇದನ್ನು ಅಲ್ಲಗೆಳೆದ್ರು ಅವರು, ನಾನು CBI ಕೆಲಸ ಮಾಡ್ತಿಲ್ಲ ಅಂತ, ಮಾಡಿರಲಿಲ್ಲ ಅಂತ. ಬಟ್ ದೂರಿನ ಪ್ರತಿ ನನ್ನ ಕೈಯಲ್ಲಿದೆ, ಅವರು SP ಕೊಟ್ಟಿರುವಂಥ ದೂರು. ಅದರಲ್ಲಿ ಇದೇ ಸುಜಾತಾ ಭಟ್ ಹೇಳ್ತಾರೆ, ನಾನು CBIನಲ್ಲಿ ಕೆಲಸ ಮಾಡ್ತಿದ್ದೆ, ಸ್ಟೆನೋಗ್ರಾಫರು, ಸ್ಟೆನೋ ಆಗಿ ಕೆಲಸ ಮಾಡ್ತಿದ್ದೆ. CBIಯಲ್ಲಿ ಈ ರೀತಿಯ ಸುಜಾತಾ ಭಟ್ ಅನ್ನುವಂಥ ಮಹಿಳೆ ಕೋಲ್ಕತ್ತಾದ CBI ಕಚೇರಿಯಲ್ಲಿ ಕೆಲಸ ಮಾಡಿರೋದಕ್ಕೆ ದಾಖಲೆನೇ ಇಲ್ಲ. ನಿನ್ನೆ ಅದನ್ನು ಉಲ್ಟಾ ಹೊಡೆದ್ರು ಸುಜಾತಾ ಭಟ್. ನಾನು CBIಯಲ್ಲಿ ಕೆಲಸ ಮಾಡ್ತಿಲ್ಲ, ಗುತ್ತಿಗೆ ಆಧಾರದಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ದೆ, ಸೇಟು ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ, ಸಿಕ್ಕ ಮನೆಯಲ್ಲೆಲ್ಲ ಕೆಲಸ ಮಾಡ್ತಿದ್ದೆ, ಏನೇನೋ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಬಟ್ ದೂರಲ್ಲಿ ಅಧಿಕೃತ ದೂರು, SP ಕೊಟ್ಟಿರುವಂಥ ದೂರು, ಅದರಲ್ಲಿರೋದು ಸ್ಟೆನೋಗ್ರಾಫರ್, ಸ್ಟೆನೋ CBIನಲ್ಲಿ. ಬಟ್ ಅದಕ್ಕೆ ದಾಖಲೆ ಇದೆಯಾ CBIಯಲ್ಲಿ ಕೆಲಸ ಮಾಡಿದ್ದಕ್ಕೆ? ಇಲ್ಲ. ಆಯಿತು, ಮಗಳದೊಂದು ಫೋಟೋ ಆದರೂ ಇದೆಯಾ? ಕೊಡಲಿಲ್ಲ ಆರಂಭದಲ್ಲಿ. ನಂತರ ಒತ್ತಡಗಳು ಸೃಷ್ಟಿಯಾಯಿತು, ಫೋಟೋ ಕೊಡ್ರಿ, ಫೋಟೋ ಇದೆಯಾ ಮಗಳದು? ಅಂದರೆ ನಾಪತ್ತೆಯಾದವರ ಬಗ್ಗೆ ಒಂದು ಫೋಟೋ ಬೇಕಲ್ಲ, ನನ್ನ ಮಗಳು ಹಿಂಗಿದ್ಲು ಅಂತ ಹೇಳೋದಕ್ಕೆ. ಫೋಟೋ ಕೊಡಲಿಲ್ಲ ಆರಂಭದಲ್ಲಿ. ನಂತರ ಅವರ ಲಾಯರ್ ಜೊತೆ ಸೇರಿ ಒಂದು ಫೋಟೋ ರಿಲೀಸ್ ಮಾಡಿದ್ರು, ಇದೇ ಫೋಟೋ ಅದು. ಈಗ ನೀವು ಸ್ಕ್ರೀನ್ನ ಸೈಡಲ್ಲಿ ನೋಡ್ತಾ ಇದ್ರಿ, ಅದೇ ಫೋಟೋ. ಇದು ಯಾರ್ದು ಫೋಟೋ? ಇದು ಯಾರೋ ವಾಸಂತಿ ಅನ್ನೋರು 2007 ಆಸುಪಾಸಲ್ಲಿ ಮೃತಪಟ್ಟಿದ್ದಾರೆ, ಅವ್ರ ಫೋಟೋ ಇದು.
ಈ ಫೋಟೋವನ್ನ ಸುಜಾತಾ ಭಟ್ ಕೊಟ್ಟಿರೋದು, ಇದು ನನ್ನ ಮಗಳ ಫೋಟೋ ಅಂತ. ಸುಜಾತಾ ಭಟ್ ಅಂತ ಕೇಳಿದ್ವಿ, ಒಬ್ಬರಂತ 7 ಜನ ಇದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟ್, ಒಬ್ಬರಂತ 7 ಅಲ್ಲ 70 ಜನನೂ ಇರ್ಬೋದು. ಬಟ್ ಅವ್ರು ನಿಮ್ಮ ಮನೆಯಲ್ಲೇ ಯಾಕಿದ್ದಾರೆ? ಅನನ್ಯ ಭಟ್ಟು ನಿಮ್ಮ ಮಗಳು, ಈ ವಾಸಂತಿಯೂ ಕೂಡ ನೀವು ಈಗಿರುವಂಥ ಮನೆಯ ಸೊಸೆ. ಈಗಿರುವಂಥ ಮನೆ ಬನಶಂಕರಿ ಮನೆ, ಬೆಂಗಳೂರಿನ ಮನೆಯ ಸೊಸೆ. ಅದು ಹೆಂಗೆ ಸಾಧ್ಯ? ಅದಕ್ಕೆ ಅನುಮಾನ ಮೂಡ್ತಾ ಇರೋದು. ಅಂದರೆ ವಾಸಂತಿಯವರು ಯಾರು ಅನ್ನೋದನ್ನು ಗುರುತಿಸೋರು ಯಾರೂ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ಫೋಟೋವನ್ನು ಮುಂದಿಟ್ಟು ಕತೆ ರೆಡಿ ಮಾಡಿರೋದಾ, ಕತೆ ಹೇಳಿರೋದಾ? ಇದೇ ಅನನ್ಯ ಭಟ್ಟು ಅಂತ. ಅಂದರೆ ವಾಸಂತಿಯವರ ಗಂಡ ತೀರ್ಕೊಂಡಿದ್ದಾರೆ, ಮಾವ ತೀರ್ಕೊಂಡಿದ್ದಾರೆ, ವಾಸಂತಿಯೂ ಇಲ್ಲ. ಸೊ ಅಂಥ ಫೋಟೋವನ್ನು ಮುಂದಿಟ್ಟು ಇದೇ ವಾಸಂತಿ, ಇದೇ ಅನನ್ಯ ಭಟ್ಟು ಅಂತ ಹೇಳಿರೋದಾ? ಇಲ್ಲಾಂತಂದ್ರೆ ಒಬ್ಬರಂತ 7 ಜನ ಇದ್ದಾರೆ ಅಂತ ಇವರು ಹೇಳ್ತಾರೆ. ಒಬ್ಬರಂತ 7 ಜನ ಇವ್ರ ಮನೆಯಲ್ಲೇ ಯಾಕಿದ್ದಾರೆ ಇಬ್ಬಿಬ್ರು? ಅಥವಾ ಇವರು ಇರುವಂಥ ಮನೆಯಲ್ಲೇ ಯಾಕಿದ್ದಾರೆ? ಇದಕ್ಕೂ ಉತ್ತರ ಕೊಡಲಿಲ್ಲ ಸುಜಾತಾ ಭಟ್. ವಾಸಂತಿ ಸೋದರ ಪಕ್ಕದಲ್ಲಿ ನೋಡ್ತಾ ಇದ್ದೀರಿ, ಅವರು ನನ್ನ ಸಹೋದರಿದ ಫೋಟೋ, ಅವಳು ನೀರಲ್ಲಿ ಮುಳುಗಿ ಮೃತಪಟ್ಲು ಅಂತ ಡೆತ್ ಸರ್ಟಿಫಿಕೇಟ್ ಸಮೇತ ತೋರಿಸಿದ್ರು. ನನ್ನ ಸೋದರಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಅವ್ರ ವಿರುದ್ಧ ಕೇಸ್ ಮಾಡ್ತೀವಿ ನಾವು, ಅಥವಾ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದರು. ಸೊ ಅಲ್ಲಿಗೆ ಇದೆಲ್ಲವೂ ಕತೆ ಸೃಷ್ಟಿ ಮಾಡಿರುವಂಥ ಕತೆಗಳ ಅಂತ ಅನಿಸ್ತಾ ಇದೆ. ವಿಷಯ ಆ ವಿಡಿಯೋಗಳ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಸರ್. ಅಂದ್ರೆ ಸಮೀರ್ನ ಇದುವರೆಗೂ ಏನಾದ್ರು ಮಾತಾಡ್ಸಂತ ಪ್ರಯತ್ನ, ಅಥವಾ ಅವ್ರು ಹೇಗಿರ್ತಾ ಇದ್ರು ಈ ಕಡೆ ಈ ಸುತ್ತಮುತ್ತ ಪರಿಸರದಲ್ಲಿ? ಇಲ್ಲ ಅವ್ರು ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಮನೇಲಿರೋರು ಇಲ್ಲ ಹೊರಗಡೆ ಎಲ್ಲಾರು ಇಟ್ಕೊಂಡಿದ್ರು. ನಾವು ಅವ್ರ ಬಗ್ಗೆ ಏನು ಕೇಳ್ತಾನೂ ಇರ್ಲಿಲ್ಲ ಎಮ್ಮನ್ನ. ಅವ್ರು ಏನ್ ಫುಲ್ ಜೊತೆಲೆ ಇರ್ತಾ ಇರ್ಲಿಲ್ವಲ್ಲ, ಒಳಗಡೆ ಇರೋರು ಇಲ್ಲಿ ಬಂದಾಗ ಅಷ್ಟೇ ಇಷ್ಟೊತ್ತಿನ ಸಿಕ್ಕಿದ್ ಮಾತಾಡುವ. ಅವ್ರು ಏನು ವಿಚಾರಿಸ್ತಿಲ್ಲ, ನಾವು ಏನ್ ಕೇಳ್ತಿರ್ಲಿಲ್ಲ, ಅವ್ರು ಹೇಳ್ತಿರ್ಲಿಲ್ಲ. ಅವ್ರ ತಾಯಿ ಏನಾದ್ರು ವಿಚಾರ ಹೇಳಿದ್ರ, ನಮ್ಮ ಮಗ ಈ ತರ ಯೂಟ್ಯೂಬ್ ಏನು ಮಾತಾಡಿಲ್ಲ ಸರ್, ಅದ್ರ ವಿಷಯ ಬಗ್ಗೆ ಏನು ಮಾತಾಡಿಲ್ಲ. ಅಂದ್ರೆ ಅವ್ರ ತಾಯಿ ಎಲ್ಲರ ಜೊತೆ ಬೆರೀತಾ ಇದ್ರ ಮೇಡಮ್? ಅಂದ್ರೆ ನಮ್ ಜೊತೆ ಮಾತಾಡ್ತಿರಿ, ಇಲ್ಲ ಬಂದ ಅಕ್ಕಪಕ್ಕ ವಾಕಿಂಗ್ ಫ್ರೆಂಡ್ಸ್ ಗಳ ಎಲ್ಲರ ಜೊತೆ ಮಾತಾಡ್ತಾರೆ. ಅಂದ್ರೆ ಅವ್ರು ಎಲ್ಲಿ ಅವರು ಮತ್ತೆ ಇಲ್ಲಿ ಯಾವಾಗ ಬಂದ್ರು? ಅಲ್ಲಿ ನಮ್ಗಿಂತ ಮುಂಚೆನೆ ಇದ್ರು. ಎಷ್ಟು ವರ್ಷ ಆಯ್ತು ಕರೆಕ್ಟ್ ಆಗಿಲ್ಲ ಗೊತ್ತಿಲ್ಲ ಸರ್, ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ. ಸಮೀರ್ ಅಂದ್ರೆ ಈಗ ನೀವು ಹೇಳ್ತಾ ಇದ್ರಿ ಯಾರ ಜೊತೆ ಮಾತಾಡ್ತಾರಲ್ಲ, ತುಂಬಾ ಮನೆ ಒಳಗಡೆನೆ ಇರ್ತಾ ಇದ್ರು ಅಂತ. ಹೊರಗಡೆ ಇರೋರು ಇಲ್ಲ ಎಲ್ಲರೂ ಆಫೀಸ್ ಮಾಡ್ಕೊಂಡಿದ್ರೆ ಏನೋ ಗೊತ್ತಿಲ್ಲ, ಅವ್ರು ಅಷ್ಟು ಹೊರಗಡೆ ಬರ್ತಾ ಇಲ್ಲ. ಅದ್ರಾಗ ಈ ವಿಡಿಯೋ ಆದ್ಮೇಲೆ ನಾವು ಅವ್ರು ಸರಿಯಾಗಿ ನೋಡೇ ಇಲ್ಲ. ಹೌದು, ಅಂದ್ರೆ ಇಲ್ಲಿ ಯಾರ ಜೊತೆ ಮಾತಾಡ್ಸೋದಾಗ್ಲಿ ಅಥವಾ ಯಾರಾದ್ರೂ ಬರೋದು? ಯಾರು ಮಾತಾಡಲ್ಲ ಸರ್, ಇವ್ರು ಅಂತಲ್ಲ, ಎಲ್ಲ ಕೇರಳ ಇವ್ರು, ಅವ್ರಿಗೆಲ್ಲ ಕನ್ನಡ ಬರಲ್ಲ. ನಮ್ಗೆ ಕನ್ನಡ ಬಿಟ್ರೆ ಬೇರೆ ಬರಲ್ಲ. ಹಂಗಾಗಿ ಯಾರು ಕಾಂಟ್ಯಾಕ್ಟ್ ಇಲ್ಲ ಈ ಬಿಲ್ಡಿಂಗ್ ಅಲ್ಲಿ. ನಾವೊಬ್ಬರೇ ಫ್ಯಾಮಿಲಿ, ಇವರೊಬ್ಬರೇ ಅಮ್ಮ ಮಗ. ಇಲ್ಲಿ ಅವರು ಫ್ಯಾಮಿಲಿ, ಅವ್ರಿಗೆ ಸ್ವಲ್ಪನೂ ಕನ್ನಡ ಬರಲ್ಲ. ಹಂಗಾಗಿ ಯಾರ ಜೊತೆನೂ ನಾವು ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ ಸರ್. ಮೇಡಮ್ ಅಂದ್ರೆ ಅವ್ರನ್ನ ಮೀಟ್ ಮಾಡಕ್ಕೆ, ಸಮೀರ್ನ ಮೀಟ್ ಮಾಡಕ್ಕೆ ಯಾರಾದ್ರೂ ಬರ್ತಾ ಇರ್ಲಿಲ್ಲ, ಯಾರು ಬರ್ತಿರ್ಲಿಲ್ಲ. ಅವರು ರಿಲೇಷನ್ ಕಡೆ ಮಾತ್ರ ಬರೋರು, ಅಮ್ಮ ತಂಗಿದಿರಷ್ಟೇನೆ. ಬೇರೆ ಯಾರು ಔಟ್ ಸೈಡ್ ನಾವು ನೋಡಿದಾಗ ಯಾರು ಬರ್ತಾ ಇರ್ಲಿಲ್ಲ. ಆಶಾ. ಇದಿಷ್ಟು ಏನು ಸಮೀರ್ ಅವರ ಪಕ್ಕದ ಮನೆಯಲ್ಲಿರುವಂತಹ ಆಶಾ ಅವರ ಮಾತಾಗಿತ್ತು. ಅಂದ್ರೆ ಸಮೀರ್ ಜಾಸ್ತಿ ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಜೊತೆಗೆ ಅವರು ಏನು ಸಾಕಷ್ಟು ಮನೆ ಒಳಗಡೆ ಇರ್ತಾ ಇದ್ರು. ಜೊತೆಗೆ ಅವ್ರ ತಾಯಿ ಏನಿದ್ರು ಅವರು ಮಾತಾಡ್ತಾ ಇದ್ರು, ಅವ್ರಿಗೂ ಸರಿಯಾಗಿ ಕನ್ನಡ ಬರ್ತಾ ಇರ್ಲಿಲ್ಲ ಅನ್ನುವಂತ ಮಾತುಗಳು ಅವ್ರದ್ದಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.